ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನು ಕರೆಸಿ ಜಾತಿ ಗಣತಿ ಮತ್ತೊಮ್ಮೆ ಮಾಡೋಕೆ ಹೇಳಿರೋದು ಸಿದ್ದರಾಮಯ್ಯಗೆ ಮುಖಭಂಗವಾಗುವಂತೆ ಮಾಡಿದೆ ಎಂದು ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ದೂರಿದ್ದಾರೆ. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಅವರು, ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ ಅವರು ಹೇಳಿದ್ರು. ದತ್ತಾಂಶದಲ್ಲಿ ವ್ಯತ್ಯಾಸವಾಗಿದೆ ಅಂತ ಹೇಳಿದ್ರು ಕೇಳಿರಲಿಲ್ಲ. ಸರಿ ಇದೆ ಅಂತ ಕ್ಯಾಬಿನೆಟ್ನಲ್ಲೂ ಹೇಳಿದ್ರು. ಆದ್ರೀಗ ಹೈಕಮಾಂಡ್ ಹೇಳಿದ ತಕ್ಷಣ ಒಂದು ಮಾತು ಆಡದೆ ಬೆಕ್ಕಿನ ಮರಿಯಂತೆ ಕೂತು ಕೇಳಿಕೊಂಡು ಬಂದಿರೋದು ಹಿಂದುಳಿದ ವರ್ಗಗಳಿಗೆ ಅವರು ಮಾಡಿರೋ ದ್ರೋಹ ಎಂದು ಅವರು ಹೇಳಿದರು. ಜಾತಿ ಗಣತಿಗೆ 165 ಕೋಟಿ ಖರ್ಚಾಗಿ ಅದಕ್ಕೆ ಯಾರು ಹೊಣೆ? ಹೊಸ ಜಾತಿ ಗಣತಿ ಮಾಡಲು ಹಣ ಎಲ್ಲಿಂದ ಬರುತ್ತೆ ಎಂದು ಪ್ರಶ್ನೆ ಮಾಡಿದ್ರು. ಕಳೆದ 10 ವರ್ಷಗಳಿಂದ ತಾವೇ ಮಾಡಿದಂತ ಕಾಂತರಾಜು ಆಯೋಗದ ವರದಿ ಮತ್ತು ತನಗೆ ಅಪಾಯ ಆಗಿದೆ ಅಂತ ಅನ್ನಿಸ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಜಾತಿ ಗಣತಿ ಅಂತೇಳಿ 100 ಬಾರಿ ಕರ್ನಾಟಕದ ಜನರಿಗೆ ಹೇಳ್ತಾ ಇವತ್ತು ದತ್ತಾಂಶದಲ್ಲಿ ವ್ಯತ್ಯಾಸ ಆಗಿದೆ ಅನ್ನುವ ಕಾರಣವನ್ನ ಹೈಕಮಾಂಡ್ ಹೇಳಿದ ತಕ್ಷಣನೇ ಈ ವರದಿಯನ್ನ ಕಸದ ಬುಟ್ಟಿಗೆ ಹಾಕುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಿರುವಂತದ್ದು ಕರ್ನಾಟಕದ ಜನತೆಗೆ ಮಾಡಿದಂತ ದ್ರೋಹ ಅಂತ ನಾನು ಅನ್ಕೊಳ್ತೇನೆ. ರಾಷ್ಟ್ರವ್ಯಾಪಿ ಜಾತಿ ಗಣತಿ ನಡೀಬೇಕು ಅಂತೇಳಿ ಸ್ವತಃ ಕಾಂಗ್ರೆಸ್ ಒಂದು ಕಡೆ ಹೇಳ್ತಾ ಇದೆ. ಇನ್ನೊಂದು ಕಡೆ ನಿನ್ನೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಡೆಲ್ಲಿಗೆ ಕರೆಸಿ ಮತ್ತೊಂದು ಜಾತಿ ಗಣತಿಯನ್ನ ಮಾಡಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟು ಯಾವುದೋ ರಾಜಕೀಯ ಒತ್ತಡಕ್ಕೆ ಒಳಗಾದಂತೆ ಅನ್ಕೊಳ್ತಾ ಈ ಜಾತಿ ಗಣತಿ ವರದಿಯನ್ನ ಇವತ್ತು ಕಾಂಗ್ರೆಸ್ ಕಸದ ಬುಟ್ಟಿಗೆ ಹಾಕಿರುವಂತದ್ದು ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಪ್ರಮಾಣದ ಮುಖಭಂಗವನ್ನು ಹೈಕಮಾಂಡೇ ಮಾಡಿದೆ ಅಂತ ನಾನು ಅನ್ಕೊಳ್ತೇನೆ. 2014-15ರಿಂದ ಆರಂಭವಾದಂಥ ಈ ಜಾತಿ ಗಣತಿಯ ವಿಷಯ ಸುಮಾರು 165 ಕೋಟಿ ರೂಪಾಯಿಯನ್ನ ರಾಜ್ಯದ ಜನರ ತೆರಿಗೆ ಹಣದ ಮುಖಾಂತರವೇ ಇದನ್ನು ಬರೆಸಿದ್ರು. ಕಳೆದ 10 ವರ್ಷಗಳಲ್ಲಿ ಬೇರೆ ವಿಷಯಗಳಿಗಿಂತ ಹೆಚ್ಚು ಇದೇ ವಿಷಯವನ್ನ ಸಿದ್ದರಾಮಯ್ಯನವರು ಪದೇ ಪದೇ ರಾಜ್ಯದ ಜನರಿಗೆ ಹೇಳ್ತಾ ಇದ್ರು. ಮತ್ತು ಜಾತಿ ಗಣತಿಯ ವರದಿಯ ಅನುಷ್ಠಾನ ಮತ್ತು ಆ ವರದಿಯ ಅದು ನನ್ನ ಬದ್ಧತೆ, ನಾನಿದನ್ನ ಮಾಡೇ ಮಾಡ್ತೇನೆ ಅಂತ ಹೇಳ್ತಾ ಇದ್ರು. ಕಳೆದ 2-3 ಕ್ಯಾಬಿನೆಟ್ನ ಹಿಂದೆ ಅವರು ಹೇಳಿದ್ರು ಈ ಜಾತಿ ಗಣತಿಯ ವರದಿಯ ದತ್ತಾಂಶದಲ್ಲಿ ವ್ಯತ್ಯಾಸ ಆಗಿದೆ ಅಂತೇಳಿ ಬಿಜೆಪಿ ಹೇಳಿದಾಗ ಮತ್ತು ಸ್ವತಃ ಅವ್ರ ಪಕ್ಷದವರು ಉಳಿದಂತವರು ತುಂಬಾ ಜನ ಇದರ ಬಗ್ಗೆ ಅನುಮಾನಗಳನ್ನು ವ್ಯಕ್ತ ಮಾಡಿದಾಗ ಅವರೇ ಸ್ವತಃ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ರು 94-95% ಇದು ಸರಿ ಇದೆ, ಈ ದತ್ತಾಂಶದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಅನ್ನುವಂತ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಲ್ಲಿ ಹೇಳಿದ್ದನ್ನು ಕೂಡ ಉಲ್ಲೇಖ ಮಾಡಿದ್ರು. ಆದರೆ ಇವತ್ತು ಏಕಾಏಕಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳು ಹೇಳಿದ ತಕ್ಷಣನೇ ದತ್ತಾಂಶ ಸರಿ ಇಲ್ಲ, ಆ ಕಾರಣಕ್ಕೋಸ್ಕರ ಈ ವರದಿಯನ್ನ ಕೈ ಬಿಡಬೇಕು ಅಂತಂದಾಗ ಒಂದು ಮರು ಶಬ್ದವನ್ನ ಮಾತಾಡದೆ ಹೈಕಮಾಂಡಿನ ಎದುರು ಬೆಕ್ಕಿನಂತೆ ಕುಳಿತುಕೊಂಡು ವಾಪಸ್ ಬಂದಿರುವಂತದ್ದು ಹಿಂದುಳಿದ ವರ್ಗಕ್ಕೆ ಮಾಡಿದಂತ ಅನ್ಯಾಯ. ಇದು ತನಗೆ ಅಪಾಯ ಆದಾಗ ಒಬಿಸಿ, ತನಗೆ ಅಪಾಯ ಆದಾಗ ಜಾತಿ ಗಣತಿ, ತನಗೆ ಅಪಾಯ ಆದಾಗ ಒಳ ಮೀಸಲಾತಿಯನ್ನ ಪದೇ ಪದೇ ಉಲ್ಲೇಖಿಸ್ತಾ ಇದ್ದಂತ ಮುಖ್ಯಮಂತ್ರಿಗಳು ಇವತ್ತು ಬೆಕ್ಕಿನ ಮರಿಯಂತೆ ರಾಷ್ಟ್ರದ ಹೈಕಮಾಂಡಿನ ಮುಂದೆ ಅದನ್ನು ಒಪ್ಪಿಕೊಂಡು ನಂತರ ನಾನು ಇದನ್ನ 90 ದಿನದೊಳಗೆ ಮತ್ತೊಂದು ವರದಿಯನ್ನ ಮಾಡ್ತೇನೆ ಎನ್ನುವಂಥದ್ದನ್ನು ಹೇಳಿರುವಂತದ್ದು ಅತ್ಯಂತ ಹಾಸ್ಯಾಸ್ಪದವಾದಂತಹ ಸಂಗತಿ. ಇದು